ಗೌರವಿಸಿದರೆ ಗೌರವಿಸಲೇಬೇಕು. ಹೌದು, ನಮಗಿಲ್ಲ ಅಂದರೆ ವಿಧಿ ಇಲ್ಲ, ಗೌರವಿಸಲೇಬೇಕು. ಯಾರು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಮಾಡ್ತಾರಲ್ಲ, ಸುಪ್ರೀಂ ಕೋರ್ಟ್ ಬಗ್ಗೆನೂ ಆಗಂಗಿಲ್ಲ. ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬಂದಾಗಿಂದ ಹಿಡಿದು ದರ್ಶನ್ ಅವರು ಬೇಲ್ ಆಗೋವರೆಗೂ ಕೂಡ ಮತ್ತು ಬೇಲಾದ ನಂತರ ಶೂಟಿಂಗ್ ಹೋಗಿರೋ ತನಕನೂ ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿದ್ರು. ಈ ಕೇಸಲ್ಲಿ ಇವತ್ತೇ ಬನ್ನಿ ಅಂತ ಕಾರಣ ಏಕೆಂದರೆ ಇಷ್ಟು ನೀನು ಪ್ರಭಾವ ಇರೋದಿದೆ ಅಂದರೆ ಸಾಕ್ಷಿ ನಾಶ ಮಾಡ್ತೀರಾ ನೀವಿನ್ನು ಆಚೆ ಇರುವಂಥದ್ದು ಬೇಡ. ಇವೆಲ್ಲ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶವನ್ನು ಸಾರ್ವಜನಿಕ ವಲಯದಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದುಡ್ಡಿರೋನು ಕಾನೂನನ್ನು ಕೊಂಡ್ಕೊಳ್ಳೋಕ್ಕಾಗ್ಬಿಟ್ರೆ ದೇಶದಲ್ಲಿ ದೇಶವಾಗಲ್ಲ, ಭಾರತವಾಗಿಲ್ಲ. ಟ್ರಯಲ್ಸ್ ಎಲ್ಲ ಮುಗಿದು ಒಂದು ವೇಳೆ ಅವರು ತಪ್ಪಿತಸ್ಥರು ಅಂತ ಪ್ರೂವ್ ಆಯಿತು ಅಂದರೆ ಯಾವ ರೀತಿ ಏನೆಲ್ಲ ಶಿಕ್ಷೆ ಆಗ್ತದೆ? ಕೊಲೆ ಅರ್ಧ ಮಾಡಿದ್ಯಾ, ಅದಕ್ಕೆ ಅರ್ಧ ಶಿಕ್ಷೆ ಅಂತ ಹೇಳಲ್ಲ, ಅದಕ್ಕಿರೋ ಪನಿಷ್ಮೆಂಟ್. ಸೊ ಇವ್ರದ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅದು ಮ್ಯಾಟರ್ ಆಗುತ್ತೆ ಅಲ್ಲಿ. ಏನೇ ಇನ್ವಾಲ್ವ್ಮೆಂಟ್ ಇದೆ ಕನ್ವಿಕ್ಟೆಡ್. ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲರೂ ಶ್ಲಾಘಿಸ್ತಾ ಇದ್ದಾರೆ ಮತ್ತು ಒಂದು ಒಳ್ಳೆ ತೀರ್ಪು ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ಬಟ್ ಈಗ ಬೇಲ್ ಕ್ಯಾನ್ಸಲ್ ಆಗಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ಇದನ್ನ ಪಾಯಿಂಟ್ಸ್ನ ಪರಿಗಣನೆ ಮಾಡಿರ್ಬೋದು ಸರ್? ಓಕೆ, ಅಂದರೆ ಎಲ್ಲರೂ ಕೂಡ ಈ ಆದೇಶವನ್ನು ಪ್ರೀತಿಸಿದ್ದಾರೆ, ಗೌರವಿಸಿದ್ದಾರೆ, ಗೌರವಿಸಲೇಬೇಕು. ನಮಗಿಲ್ಲ ಬೇರೆ ವಿಧಿ ಇಲ್ಲ, ಗೌರವಿಸಲೇಬೇಕು. ಯಾರು ಕೂಡ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಮಾಡ್ತಾರಲ್ಲ, ಸುಪ್ರೀಂ ಕೋರ್ಟ್ ಬಗ್ಗೆ ಏನೂ ಹಾಕಂಗಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ, ತಪ್ಪು ಮಾಡಬೇಡ್ರಪ್ಪ ಅಂತ. ಆಮೇಲೆ ಹುಷಾರು. ಅದಕ್ಕೆ ಮತ್ತೆ ಓಪನ್ ಆಗಿ ನಾನು ಬಂದಿರುವಂಥದ್ದು ನಮ್ಮ ರಮ್ಯಾ ಮೇಡಮ್, ನಟಿ ಇರ್ಬೋದು, ಅಥವಾ ನಾನು ನಟಿ ಅನ್ನೋದಕ್ಕಿಂತ ಒಬ್ಬರು ex-MP, ಅವ್ರಿಗೆ ನಾನು ಅತಿ ಗೌರವದಿಂದ ಹೇಳ್ತೀನಿ. ಅವರು ಮುಂದೆ ಬಂದಿರುವಂಥದ್ದು, ಅವರು ಆ ಎಲ್ಲ ಆದೇಶಗಳನ್ನು ಕೂಡ ಗೌರವಿಸ್ತಾ ಇರೋದು, ಪ್ರೀತಿಸ್ತಾ ಇರೋದು, ಅದ್ರ ಬಗ್ಗೆ ಕರೆಕ್ಟಾಗಿದೆ ಅಂತ ನಿರ್ಧಾರ ಮಾಡ್ತಾರಲ್ಲ, ಆ ರೀತಿಯಾದ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕೂಡ ನಮ್ಮ ಒಪಿನಿಯನ್ಗಳನ್ನ ಕೊಡಬೇಕು, ಇದನ್ನ ಹೇಳಬೇಕು ಅನ್ನೋದು ನನ್ನ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್. ಯಾಕಂದರೆ ಎಲ್ಲ ಮನೇಲೇ ಕುಂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ತಪ್ಪು ಇದು ತಪ್ಪು ಅಂತ ನಾವು ಅಲ್ಲೇ ಮಾತಾಡೋದಕ್ಕಿಂತ ಸಮಾಜದಲ್ಲಿ ನಮ್ಮ ಒಪಿನಿಯನ್ಸ್ಗಳನ್ನ ಹೇಳಬೇಕಾಗುತ್ತೆ. ಸರ್ ಏನು ತಪ್ಪಿಲ್ಲ, ಏನು ಭಯ ಇಲ್ಲ, ಏನು ಭಯ ಪಡಬೇಕು, ಏನಾಗ್ಬೋದು, ಏನೂ ಆಗಲ್ಲ, ಏನು ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ಸೊ ಎಲ್ಲಿವರೆಗೂ ನಾವು ತಪ್ಪು ಮಾಡಲ್ವೋ, ನಾವು ಸ್ಟ್ರಾಂಗ್ ಆಗಿದ್ದೀವೋ, ನಾವು ಸರಿ ಇದ್ದೀವೋ, ಅಲ್ಲಿವರೆಗೂ ನಮ್ಗೇನೂ ಆಗಲ್ಲ, ಇದೊಂದು ಗ್ಯಾರಂಟಿ ಇರಲಿ. ಮೊದಲನೇದಾಗಿ ಈ ಆದೇಶ ಸರಿ ಇದೆ ಅಂತ ನೀವು ಯಾಕೆ ಹೇಳ್ತೀರಾ ಅಂತ ಸುಪ್ರೀಂ ಕೋರ್ಟ್ ಈ ಆದೇಶ ಮಾಡೋಕ್ಕೆ ಕಾರಣ ಏನು ಅಂದರೆ, ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರುವಂಥದ್ದು ಸರ್, ಮೊದಲು ಈತ ಪ್ರಾಣ ಹೋಗಿರೋದ್ರಿಂದ ಹಿಡಿದು, ಅಂದರೆ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬಂದಾಗಿಂದ ಹಿಡಿದು ದರ್ಶನ್ ಅವರು ಬೇಲ್ ಆಗೋವರೆಗೂ ಕೂಡ ಮತ್ತು ಬೇಲಾದ ನಂತರ ಶೂಟಿಂಗ್ ಹೋಗಿರೋ ತನಕನೂ ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿದ್ರು. ಹೇಗೆ ನೀವು ಕ್ರಿಕೆಟಲ್ಲಿ ಥರ್ಡ್ ಅಂಪೈರ್ ನೋಡ್ತಾರಲ್ಲ, ರಿವೈಸ್ ಮಾಡಿ, ಸ್ಲೋ ಮೋಷನ್ ರಿವೈಸ್ ಮಾಡಿ, ಆ ರಿವೈಸ್ ಮಾಡೋ ಸ್ಲೋ ಆಗಿರ್ಬೋದು, ನಿರ್ಧಾರ ಟಕ್ಕನೆ ತಗೊಳುತ್ತೆ. ಸೊ ಆ ರೀತಿ ಎಲ್ಲ ಕಡೆ ಇರೋ ದಾಖಲಾತಿಗಳನ್ನು ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ನೋಡಿದೆ. ಏನೇನು ನೋಡಿದೆ ಪ್ರಮುಖವಾಗಿ, ಇವೆಲ್ಲ ನೋಡಿದ್ರು ಕೂಡ ಪ್ರಮುಖವಾಗಿ ಏನಿದೆ, ವೈಸ್ ದರ್ಶನ್ ಕೊಲೆ ಏನಕ್ಕಾಯಿತು ಅದು ನೋಡಿದೆ. ಓಕೆ, ಜೈಲಿನಲ್ಲಿ ಈತ ಏನು ಮಾಡ್ತಿದ್ದ ಅನ್ನೋದು ಕೂಡ ಪಾಯಿಂಟ್ ಆಗಿದೆ. ಇಷ್ಟೊಂದು ರಾಜ್ಯ ಆತಿಥ್ಯ ಇದೆಯಾ, ಹಬ್ಬ ಅಂತ ಕೂಡ ಇದು ಮಾಡಿದೆ. ಜೈಲಿನ ಅಧಿಕಾರಿಗಳು ಕೂಡ ಕ್ಲಾಸ್ ತೊಗೊಂಡಿದ್ದಾರೆ, ಆದೇಶದಲ್ಲಿ ಹೇಳಿದ್ದಾರೆ. ಅದ ನಂತರ ಬೇಲಿಂದ ಆಚೆ ಬಂದು ತಾವೇನು ಮಾಡಿದ್ರಿ, ಏನು ಗ್ರೌಂಡ್ ಮೇಲೆ ಮೆಡಿಕಲ್ ಬಂದರೆ ಅದನ್ನು ನೋಡಿದೆ. ಇದೆಲ್ಲ ಆದಮೇಲೆ ಇವರು ಬೇಗ ಇವತ್ತೇ ಜೈಲಿಗೆ ಹೋಗ್ಬೇಕು ಅಂತಿದೆ ಸರ್. ಖಂಡಿತ, ಹೌದು, ಅರ್ಥ ಮಾಡ್ಕೊಳ್ಳಿ, ಇವತ್ತೇ ಜೈಲಿಗೆ ಹೋಗ್ಬೇಕು ಅಂತ ಹೇಳಿದೆ. ಎಂತಕ್ಕೆ ಅಂದರೆ ಬೇರೆ ಪ್ರಕರಣಗಳಲ್ಲಿ 30 ದಿನ ಟೈಮು, 60 ದಿನ ಟೈಮು, ವಾರಗಟ್ಟಲೆ ಟೈಮ್ ಕೊಡ್ತಾರೆ. ನೀನು ಇಂಥ ದಿನ ಹೋಗಿ ಮಾಡೋದು. ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ತಮ್ಮ ಗೊತ್ತಿರ್ಬೋದೇನೋ, ಇಷ್ಟು ದಿನ ಟೈಮ್ ಕೊಡ್ತಾರೆ. ಈ ಕೇಸಲ್ಲಿ ಇವತ್ತೇ ಬನ್ನಿ ಅಂತೂ ಕಾರಣ ಏಕೆಂದರೆ ಇಷ್ಟು ನೀನು ಪ್ರಭಾವಿ ಇರೋದಿದ್ದೀರಿ ಅಂದರೆ ಸಾಕ್ಷಿ ನಾಶ ಮಾಡಿಬಿಡ್ತೀರಾ ನೀವಿನ್ನು ಆಚೆ ಇರೋವಂಥದ್ದು ಬೇಡ, ಒಳಗಡೆ ಬನ್ನಿ ಅಂತ. ಇಷ್ಟೆಲ್ಲ ಆದೇಶ ಮಾಡಿರೋರು ಬೇಲ್ ತಿರ್ಗಾ ಕೊಡ್ತಾರೆ. ಸುಮ್ಮನೆ ನನ್ನ ಖಂಡಿತ ಸುಮ್ಮನೆ ಬೇಲ್ ಆಗಲಿ ಬಿಡಲಿ, ಅದು ಅವ್ರು ಬಿಟ್ಟಿದ್ದು, ಅವರನ್ನೇ. ಬಟ್ ನಾನು ಸಮಾಜಕ್ಕೆ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಬೇಕಂದಾಗ ನಾನು ಸತ್ಯವನ್ನೇ ಹೇಳಬೇಕಾಗಿದೆ, ಅದು ಬೇರೆ ಹೇಳಬೇಕಾಗುತ್ತೆ. ಇಲ್ಲಿ ಯಾರ ಪರ ಯಾರು ವಿರೋಧ ನಮ್ಗೆ ಯಾಕೆ ಸರ್, ಏನು ಇದೆ ಆಪ್ಷನ್ ಅಷ್ಟೇ. ನಾವು ನ್ಯಾಯದ ಪರ, ಸತ್ಯದ ಪರ, ಧರ್ಮದ ಪರ ಅಷ್ಟೇ. ಯಾರೇ ತಪ್ಪು ಮಾಡಲಿ, ನಾನೇ ತಪ್ಪು ಮಾಡಿದ್ರೆ ದಯವಿಟ್ಟು ನನಗೂ ಅದೇ ಸ್ಥಾನದಲ್ಲಿ ಕೊಡಿ, ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಕೊಡಿ. ಚಪ್ಪಲಿ ಹೊಡಿ, ನಾನು ಹೊಡ್ಸ್ಕೊತೀನಿ. ತಪ್ಪು ಮಾಡಿದ್ರೆ ಮಾತ್ರ ನಾನು ಮಾಡಲಿ ಅಥವಾ ನನ್ನ ಕುಟುಂಬದವ್ರು ಮಾಡಲಿ ಅಥವಾ ಯಾರೇ ಮಾಡಲಿ, ತಪ್ಪೇ. ಇಲ್ಲ ಅಂದಾಗ ಅದನ್ನ ಹೇಳುವಂಥ ಧೈರ್ಯವೂ ನಮಗಿದೆ.
ತಪ್ಪಿಲ್ಲ. ಯಾಕಂದ್ರೆ ನಾವು ಸಮಾಜದಲ್ಲಿ ಏನೋ ಒಂಚೂರು ತಿಳ್ಕೊಂಡಿರೋವಂಥವ್ರು ಅಂತ ಹೇಳಿದ್ದಾರೆ ಜನ, ನಮ್ಗೆ ಗೊತ್ತಿಲ್ಲ ತಿಳ್ಕೊಂಡಿರೋರು ಅಂತ. ಸೊ ಅದನ್ನು ನಾವು ನೀವು ಹೆಂಗೋ ಒಂದು ಮದುವೆ ಕೂರಿಸಿ ನಮಗೇನೋ ಹೇಳಿಸ್ತಾ ಇದ್ದೀರಾ ಅಂದರೆ, ಸೊ ನಾನು ಸತ್ಯವನ್ನೇ ಹೇಳಬೇಕು. ಹಾಗಾಗಿ ಬೇಲ್ ಆಗಲ್ಲ ಸರ್, ಬೇಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲ ಪರಿಗಣಿಸಿರುತ್ತೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶವನ್ನು ಸಾರ್ವಜನಿಕ ವಲಯದಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದುಡ್ಡಿರೋನು ಕಾನೂನನ್ನ ಕೊಂಡ್ಕೊಳ್ಳೋಕೆ ಆಗ್ಬಿಟ್ರೆ ಈ ದೇಶದಲ್ಲಿ ದೇಶವಾಗಿರಲ್ಲ, ಭಾರತವಾಗಿರಲ್ಲ. ದುಡ್ಡಿರಲಿ ಅಲ್ಲಿ ಕಾನೂನಿಗೆ ಯಾವುದೇ ಬೆಲೆ ಇಲ್ಲ. ಕಾನೂನು ಯಾವತ್ತೂ ನ್ಯಾಯದ ಬೆಲೆ. ಯಾರು ಒಳ್ಳೇದು ಮಾಡ್ತಾರೆ, ಭಗವಂತ ಹೆಂಗೆ ಒಳ್ಳೆಯವ್ರ ಪರ ಇರ್ತಾನೋ ಕಾನೂನು ಹಂಗೆ ಒಳ್ಳೆಯವ್ರ ಪರನೇ ಇರಬೇಕು. ಅವಾಗಲೇ ದೇಶದ ಸುವ್ಯವಸ್ಥೆ ಇರೋಕ್ಕೆ ಸಾಧ್ಯ. ಎಸ್, ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಅನ್ನೋ ಬಗ್ಗೆ ತುಂಬ ಹೇಳಿದ್ದಾರೆ. ವೆರಿ ಗುಡ್ ಜಡ್ಜ್ಮೆಂಟ್. ಜಸ್ಟ್ ಐ ವಿಲ್ ಟೇಕ್ ಯು ಫಾರ್ ಅನದರ್ ಕೇಸ್. ಈ ಕೇಸ್ ಏನು ಪ್ರಜ್ವಲ್ ರೇವಣ್ಣ ಕೇಸನ್ನ ನಾನು ಯಾವುದೋ ಒಂದು ನಮ್ಮ ಮನೆ ಎದುರುಗಡೆ, ನಮ್ಮ ಇವ್ರ ಮನೆಗಳೇ ಮನೆಯಿಂದ ಆಚೆ ಬರ್ತಿರೋ ಯಾರ ಬಗ್ಗೆನೂ ಮಾತಾಡ್ತಿರೋ ಅಂಥ ವ್ಯಕ್ತಿ ಹತ್ರ ಸುಮ್ಮನೆ ಕೇಳಿದಾಗ ಎಂಥ ಜಡ್ಜ್ಮೆಂಟ್ ಹೇಳಿ ಕೊಡ್ಬೇಕದನ್ನ ಅಂತಂದ್ರು. ಸಿ, ಮನೆಯಿಂದ ಆಚೆನೇ ಬರ್ದಿರೋರು, ಮಾತಾಡದೇ ಇರೋರು ಅಂತವ್ರು, ಅವ್ರ ಮಾತು ಅವತ್ತ ನ್ಯಾಯಾಲಯ ಆಯ್ತಲ್ಲ ಸರ್. ಅಂಥವ್ರಿಗೆ ಕಾನೂನು ಬೇಕಾಗಿರೋದು. ಬೆಳಗ್ಗೆ ಡಿಸೈಡ್ ಮಾಡ್ಬಿಡ್ತಾರೆ ಈ ವ್ಯಕ್ತಿ ಹಿಂಗೆ ಅಂತ. ಆಲ್ರೆಡಿ ಬೆಳಗ್ಗೆ ಬಂದು ಅದು ಮಾಡು, ಇದು ಮಾಡು, ಕಾಂಟ್ರಾಕ್ಟರ್ ಮೋಸ ಮಾಡು, ಹಗರಣ ಮಾಡು, ವೈದ್ಯನ ವೇಟ್ ಹಾಕೊಂಡು ನಡಿ, ಜೈಕಾರ ಹಾಕು, ಅಂಥವ್ರಿಗಿಲ್ಲ ಕಾನೂನು. ಅಂಥವ್ರು ಮನೆಯೊಳಗಡೆ ಇದಾರಲ್ಲ, ಅಂಥವ್ರ ಪರ ಇದೆ ಕಾನೂನು ಅನ್ನೋದು ನಮಗೆ ಮೆಸೇಜ್ಗಳು ಬರ್ತಾ ಇದಾವೆ ಇದರಿಂದ. ಹಾಗಾಗಿ ಎಲ್ಲರೂ ಕೂಡ ಅದ್ರ ಪರವಾಗಿದ್ದಾರೆ ಸರ್. ಅಂಥವ್ರು ಬರೀ 10 ಜನ ಇರ್ಬೋದು ಸರ್. ಕಾಂಟ್ರಾಕ್ಟರ್ ಕಳ್ಳರು ಪಾಲ್ಟ್ರು ಅವರೆಲ್ಲ ಒಂದು 10 ಜನ ಇರ್ಬೋದು. ಆದರೆ ಈ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದೀವಿ, ಅವ್ರು ಯಾರು ಕೂಡ ಆಚೆ ಬರಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಪೋಸ್ಟ್ ನೋಡ್ಬೋದು, ತುಂಬ ಲೆಂತಿ ಮಾಡ್ತೀನಿ, ರಿಲೀಸ್ ಸಾರಿ, ಒಂದು ಪೋಸ್ಟ್ ನೋಡ್ಬೋದು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಯಾರೋ ಒಬ್ರು ಏನೋ ಹಾಕ್ಬಿಟ್ಟಿರ್ತಾರೆ. ಯಾರೋ ಒಬ್ರು ಅವ್ರು ಮುಂದೆ ಆಗಿದ್ರೆ ಅವ್ರು ಬರ್ತಡೇ ಇರೋಲ್ಲ. ಹೌದು, ತುಂಬ ಜನದಿರುತ್ತೆ. ಅವತ್ತು ಒಂದು ಮಗುವಿಂದ ಯಾರಾದ್ರು ಹಾಕಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಹಾಕ್ಸ್ಕೊಳ್ಳೋಕ್ಕಿಂತ ಅಥವಾ ಅವರು ಹಾಕಿರೋದಕ್ಕಿಂತ ವ್ಯಕ್ತಿ ಯಾರು ಅಂದರೆ ಜಾಸ್ತಿ ಮೇಲೆ ಇರ್ತಾರಲ್ಲ, ಅವರ ಒಂದು ಪವರ್ ಜಾಸ್ತಿ ಇರೋದು ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಫೈನಲ್ ಆಗಿ ಈಗ ದರ್ಶನ್ ಅಭಿಮಾನಿಗಳು ಈ ಸಮಯದಲ್ಲಿ ಯಾವ ರೀತಿ ಏನಾದರೂ ಮಿಸ್ಟೇಕ್ ಮಾಡುವಂಥದ್ದಾಗಲಿ, ಯಾವ ರೀತಿ ಇರಬೇಕು, ಕಾನೂನು ಸಲಹೆ ಹೇಗೆ ಕೊಡ್ತೀರಾ ಅವ್ರಿಗೆ? ನನ್ನ ನಗುನೇ ತಮ್ಗೆ ಆನ್ಸರ್ ಕೊಟ್ಟಿರ್ಬೋದು. ಪಾಪ ಅಭಿಮಾನತ್ವ ಇರಲಿ ಸರ್, ತಂದೆ ತಾಯಿ ಮೇಲೆ ಜಾಸ್ತಿ ಇರಲಿ, ಬಂಧು ಬಳಗದ ಮೇಲೆ ಜಾಸ್ತಿ ಇರಲಿ, ಸ್ನೇಹಿತರ ಮೇಲೆ ಇರಲಿ. ಇವತ್ತು ನಾನು ನೇರವಾಗಿ ಹೇಳಬಲ್ಲೆ, ದರ್ಶನ್ ಅವ್ರಿಗೆ ಏನಾದ್ರೂ ಕೂಡ ಅಪಾಯ ಆಗಿದೆ ಅಥವಾ ಅವ್ರ ಆಟಿಟ್ಯೂಡ್ ಚೇಂಜ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಅವ್ರ ಅಭಿಮಾನಿಗಳೇ ಸರ್. ಯಾಕೆಂದರೆ ಅಣ್ಣ ನೀನು ಬೈದ್ರೆ ನಾನು ವಿಷಲ್ ಹೊಡಿತೀನಿ ಅಂತ ಹೇಳ್ತಾರೆ, ಅಣ್ಣ ನೀನು ಹಿಂಗೆ ಮಾಡಿದ್ರೆ ನಾನು ಹಿಂಗೆ ವಿಷಲ್ ಹೊಡಿತೀನಿ ಅಂತ ಹೇಳ್ತಾರೆ. ಇವತ್ತು ಅದೇ ಎಲ್ಲೋ ಒಂದು ಕಡೆ ಮೂಢ ಆಯ್ತೇನೋ ಅಂಥದ್ದು. ಯಾಕೆಂದರೆ ಅದು ಬಂದ್ಬಿಡುತ್ತಾ, ಆ ಒಂದು ಅಹಂ ಬಂದ್ಬಿಡ್ತಾ, ಅಥವಾ ನಾನು ಏನು ಮಾಡೋದು ಯಾರು ಕೇಳೋರಿಲ್ಲ ಅನ್ನೋದು. ನೀವು ನಾನು ಒಂದು 20 ಜನ ಹೊಗಳ್ಬಿಟ್ಟು ನಾನು ಮೇಲ್ಬಿಟ್ಟು ನಾನು ಝೂಮ್ ಮಾಡ್ತೀನಿ. ಅಂಥದ್ರಲ್ಲಿ ಮಹಾನ್ ವ್ಯಕ್ತಿ, ಎಲ್ಲೇ ಹೋದ್ರು ಜನ ನಾನು ಇದ್ದೀನಿ, ಅಣ್ಣ ನೀನು ಬೈದ್ರೆ ಖುಷಿ ಕಣಣ್ಣ ಅಂತ. ಸೊ ಈ ಥರ ಅಂಬರೀಷ್ ಅವರು ಇದ್ರು. ಅಂಬರೀಷ್ ಅವರು ಅವ್ರ ಹತ್ರ ಬೈಸ್ಕೊಳ್ಳೋಕೆ ಜನ ಪ್ರೀತಿಸ್ಕೊಳ್ಳೋರು, ಹಾರ್ಮ್ಲೆಸ್ ಫೆಲೋ. ಅವ್ರು ಬೈಯೋರು, ಏನೋ ನನ್ನ ಮಗನೇ ಅಂದ್ರೆ ಖುಷಿ ಅವ್ರಿಗೆ, ಅಂತ ಬಿಸಿಲು ಹೊಡೆಯೋರು. ಬಟ್ ಅವರು ಸಮಾಜದಲ್ಲಿ ಸ್ಥಾನಮಾನಗಳನ್ನೆಲ್ಲ ಪಡೆದುಕೊಂಡವರು, ಸಮಾಜದಲ್ಲಿ ಹೆಂಗಿರಬೇಕು ಅಂತ ಕಲಿತವರು, ಗಾಢ ಹಾಕಿರುವಂಥವ್ರು, ಸಮಾಜದಲ್ಲಿ ಗಟ್ಟಿ ಇಟ್ಕೊಂಡವರು. ಪಾಪ ಇನ್ನೊಂದು ಕಡೆ ದರ್ಶನ್ ಅವರು ಅವ್ಯಾವು ಕೂಡ ಅವ್ರಿಗೆ ಸಿಗದೇ ಇರೋಂಥದ್ದು. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಎಲ್ಲ ಅಭಿಮಾನಿಗಳನ್ನ ಮೆಚ್ಚೋಕೆ ಹೋಗಿ ಅವರು ವ್ಯಕ್ತಿತ್ವ ಅಭಿಮಾನಿಗಳು ಮೆಚ್ಚೋಕ್ಕೋಸ್ಕರ ಅಲ್ಲ, ಆ ವಿಸಿಲ್ಗಳು, ಆ ಹೊಗಳಿಕೆ ಅಥವಾ ಆ ಪ್ರೀತಿ. ಈಗ ಮಕ್ಕಳು, ನಾನು ಇನ್ನೊಂದು ಹೇಳ್ತೀನಿ, ಮಗುಗೆ ತಂದೆ ತಾಯಿಯ ಅತಿಯಾದ ಪ್ರೀತಿನೇ ಹಾಳು ಮಾಡುತ್ತೆ ಅಂತ ಒಂದು ಒಗಟಿದೆ. ಕರೆಕ್ಟ್. ಅವ್ರ ಅಪ್ಪ ಅಮ್ಮ ಎಷ್ಟು ಪ್ರೀತಿಸ್ತಾರೆ ಅಂದಾಗ ಮಗು ಆಚೆಗಡೆ ಚೇಂಜ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಇಲ್ವ ಹಿಂದ್ಗಡೆ, ಇಲ್ಲ ನಮ್ಮ ಅಪ್ಪ ಅಮ್ಮ ಹಿಂದ್ಗಡೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ. ಏನಾದರೂ ನಮ್ಮ ಅಪ್ಪ ಅಮ್ಮ ಏನೂ ಅಲ್ಲ, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ ರೀತಿ ಎಲ್ಲೋ ಒಂದು ಕಡೆ ಮುಳುಗೋಯ್ತಿಲ್ಲ ಅಂತ. ಜೈಲಿಂದ ಆಚೆ ಬಂದ್ಮೇಲೂ ಕೂಡ ಪಾಪ ಎಲ್ಲೋ ಅವ್ರು ಆಚೆ ಬರಲಿಲ್ಲ, ಸುಮ್ಮನೆ ಇರಪ್ಪ ಅನ್ನೋ. ಹೌದು, ಇದೊಂದು ನಡೆ ತುಂಬ ಚೆನ್ನಾಗಿದೆ. ಹಿಂಗನ್ನೋರು ಕೈ ಮುಗಿದ ಅಂದರೆ ಏನೋ ಸಾಕ್ಬಿಡ್ರಪ್ಪ ಅನ್ನೋ. ಬಟ್ ಜೋರಾಗಿ ಹೇಳೋಂಗಿಲ್ಲ, ಯಾಕಂದರೆ ಆತನ ಜೀವನನೂ ಅಲ್ಲೇ ಇದೆ. ಹೌದು, ಯಾಕಂದ್ರೆ ಅವರು ಮುಖ್ಯ. ನೆಮ್ಮದಿ ಬೇಕು ಸರ್ ಅಂತ ಯಾವುದೋ ಒಂದು ಹೇಳಿದ್ರಪ್ಪ. ಅಂದರೆ ಎಲ್ಲನೂ ಕಲ್ತಿದ್ದಾರೆ ಅವರು. ನೆಮ್ಮದಿ ಬೇಕು, ಜೀವನ ಇದಲ್ಲ ಸರ್, ಅಯ್ಯೋ ಜೇಲೇ ಇದು ಸರ್ ಕಲಿಸ್ಬಿಡುತ್ತೆ ನನ್ನ ಮಗಂದು. ಜೇಲೇ ಇದು, ನಿಮ್ಗೆ ಏನೇ ಕೊಡಿ, ಎಂಥದೇ ಮಾಡಿ ಒಳಗಡೆ ಕುಂತ್ಕೊಂಡಾಗ ಒಂದು ಇದು. ಹಾಗಾಗಿ
ದರ್ಶನ್ ಅಭಿಮಾನಿಗಳು ನೋಡಿ, ನಾನು ಇನ್ನೊಂದು ಮಾತು ತುಂಬ ಗೌರವದಿಂದ ಹೇಳ್ತೀನಿ. ದರ್ಶನ್ ಅವರ ಅಭಿಮಾನಿಗಳು ನೀವು ಅಂದ್ಕೊಂಡಂಗೆ ಏನು ಓದಿರೋರು ಅವರು ಇವರು ಅಂತ ಅನ್ಕೊಂಬೇಡಿ. ಸಾಫ್ಟ್ವೇರ್ ಇಂಜಿನಿಯರಿಂದ ಹಿಡಿದು ಡಾಕ್ಟರಿಂದ ಹಿಡಿದು ಲಾಯರಿಂದ ಹಿಡಿದು IAS ಆಫೀಸರ್ವರೆಗೂ ಇದ್ದಾರೆ. ಇದು ನಾನು ನೋಡಿದ್ದೀನಿ. ಎಲ್ಲ ಥರ ಇದ್ದಾರೆ, ಎಲ್ಲ ಥರನೂ ಇದ್ದಾರೆ, ಎಲ್ಲ ಕ್ಯಾಟಗರಿ ಎಲ್ಲ ವರ್ಗದಲ್ಲೂ ಇದ್ದಾರೆ. ಅವರವರ ಒಂದು ಪ್ರೀತಿ ಅದು ಅಭಿನಯದ ಪ್ರೀತಿ. ಆದರೆ ವ್ಯಕ್ತಿತ್ವದ ಪ್ರೀತಿ ಯಾರು ಜಾಸ್ತಿ? ಕೆಲವರು ಇದೆಲ್ಲ ತಪ್ಪಾಗತ್ತಪ್ಪ, ಇದೆಲ್ಲ ಸರಿ ಇಲ್ಲ ಅನ್ನೋರು ಕೂಡ ಇದ್ದಾರೆ. ಸೊ ಅವ್ರ ಅಭಿನಯಕ್ಕೆ, ಅವರೆಲ್ಲ ಒಂದು ಅಭಿನಯಕ್ಕೆ ನಾನು ಕೂಡ ಅಭಿಮಾನಿನೇ ಸರ್. ಯಾಕೆ ಸುಳ್ಳು ಹೇಳಿ? ಕರಿಯ ಪಿಕ್ಚರ್ ಇದ್ದಾಗ ನಾನು ಸ್ಕೂಲಲ್ಲಿ ನಾವು ಕಾಲೇಜಲ್ಲಿ ಓದ್ಬೇಕಂದಾಗ ನಾವು ಅಪ್ಪ ಅಮ್ಮನ ಹತ್ರ ಕಿತ್ತಾಡ್ಕೊಂಡು ಹೋಗಿ ಪಿಕ್ಚರ್ ನೋಡಿದ್ವಿ. ಅಭಿನಯ ಕ್ಯಾರೆಕ್ಟರ್ಗಲ್ಲ. ಕರೆಕ್ಟ್. ಕ್ಯಾರೆಕ್ಟರ್ ದೇವರಣಿಗೂ ಅಲ್ಲ, ಇವತ್ತೂ ಅಲ್ಲ ನಾಳೆನೂ ಅಲ್ಲ. ಕ್ಯಾರೆಕ್ಟರ್ಗೆ ಬೇರೆನೇ ಇರುತ್ತೆ, ಅಭಿನಯಕ್ಕೆ ಖಂಡಿತವಾಗ್ಲೂ ಬೇರೆ. ಸರ್, ಇವಾಗ ಇದೇನಾದರೂ ಟ್ರಯಲ್ಸ್ ಎಲ್ಲ ಮುಗಿದು ಒಂದು ವೇಳೆ ಅವ್ರು ತಪ್ಪಿತಸ್ಥರು ಅಂತ ಪ್ರೂವ್ ಆಯಿತು ಅಂದರೆ ಯಾವ ರೀತಿ ಏನೆಲ್ಲ ಶಿಕ್ಷೆ ಆಗ್ಬೋದು? ಲೈಫೇ, ಇಂಪ್ರಿಸನ್ಮೆಂಟ್ ಅಷ್ಟೇ, ಮಾತಿಲ್ಲ. ಕೊಲೆ ಕೇಸ್ನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಅಂತ ಆದರೆ ಅದು ಲೈಫೇ. ಅದು ಬಿಟ್ಟು 3 ವರ್ಷ 10 ವರ್ಷ 3 ವರ್ಷ ಅವೆಲ್ಲ 14 ವರ್ಷ 7 ವರ್ಷ ಆ ಥರದ್ದೇನಿಲ್ಲ. 14 ಲೈಫೇ, ಲೈಫ್ 14 ಇಯರ್ಸ್ ಜೀವಾವಧಿ ಶಿಕ್ಷೆ ಅಷ್ಟೇ. ಜೀವಾವಧಿ ಶಿಕ್ಷೆ ಅಷ್ಟೇ, ಬೇರೆ ಏನು ಬರಲ್ಲ. ಕೊಲೆ ಅರ್ಧಬರ್ಧ ಮಾಡಿದ್ಯಾ, ಅದಕ್ಕೆ ಅರ್ಧಬರ್ಧ ಶಿಕ್ಷೆ ಅಂತ ಹೇಳಲ್ಲ, ಅದಕ್ಕಿರೋ ಪನಿಷ್ಮೆಂಟೇ ಅದನ್ನ. ಸೊ ಇವ್ರದ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಲಿ. ಏನೇ ಇನ್ವಾಲ್ವ್ಮೆಂಟ್ ಇದ್ರು ಕನ್ವಿಕ್ಟೆಡ್ ಇಸ್ ಕನ್ವಿಕ್ಟೆಡ್, ಕನ್ವಿಕ್ಟೆಡ್ ಇಸ್ ಕನ್ವಿಕ್ಟೆಡ್ ಅಷ್ಟೇ. ಗಿಲ್ಟ್ ಇಸ್ ಗಿಲ್ಟ್. ನೀವು ಎಷ್ಟು ಮಟ್ಟಿಗಿದೆ ಇನ್ವಾಲ್ವ್ಮೆಂಟ್? ಅಥವಾ ನೀವು ಚಾಕು ತಂದು ನನಗೆ ಕೈಲಿ ಕೊಟ್ಟಿದ್ದೀರಿ ಅಂತ ಅನ್ಕೊಳ್ಳಿ. ಓಕೆ, ಚುಚ್ಚಿ ಬೇರೆನೇ ಆಗಿರ್ತಾನೆ. ಚಾಕು ತಂದು ಕೊಟ್ಟಿದ್ದಕ್ಕೇನೆ ಶಿಕ್ಷೆ ಅಲ್ಲ. 302 ಏನು ಬರಬೇಕು ಅದು ಬರಲೇಬೇಕು. ಸೊ ಮೊಬೈಲ್ ತಂದು ಕೊಟ್ರೆ ಅದಕ್ಕೆ ಬೇರೆ, ಓಕೆ, ವೆಪನ್ನ ಕೊಡೋದು ಬೇರೆ. ಸೊ ಹಾಗೆ ಈ ಪ್ರಕರಣದಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ತಮಗೆಲ್ಲ ಗೊತ್ತಿರೋದು. ಆ ಜಾಗದಲ್ಲಿ ಇದ್ರು ಇಲ್ವೋ, ಏನಾಯಿತು, ಅವ್ರು ಹೊಡೆದ್ರು ಇಲ್ವೋ, ಅದ್ರ ಮೇಲೆ ಅದೆಲ್ಲ ಚಾರ್ಜ್ ಶೀಟಲ್ಲಿದೆ. ಆ ರೀತಿ ನೋಡಿದಾಗ ಇದು ಶಿಕ್ಷೆ ಆಯ್ತು, ಜೀವಾವಧಿನೇ, ಬೇರೆ ಮಾತೇ ಇಲ್ಲ. ಶಿಕ್ಷೆ ಆದರೆ ಓಕೆ, ಅದು ಕನ್ವಿಕ್ಷನ್ ಅಂತ ಯು ಕ್ಯಾನ್ ನೋಟ್ ದಿಸ್, ನೀವು ಇಟ್ಕೋಬೋದು. ಅದಾದರೆ ಅದನ್ನೇ ಆಗಲಿ. ಓಕೆ, ಆದರೆ